ಶ್ರೀ ಗುರುಭ್ಯೋ ನಮಃ. 5.5 ವರ್ಷಗಳ ಕಾಲ ಹಗಲು ഇരുಳು ನಿರಂತರ ಅಧ್ಯಯನ. ನಾ ಹೇಳ್ತೇನೆ, ನಾ ಹೇಳೋವರೆಗೆ ನೀವು ಮಾಡಿ, ದಯವಿಟ್ಟು ಕಾಯಬೇಕು. ನಾ ಹೇಳೋವರೆಗೆ ಪ್ರತಿಜ್ಞಾ ವಿಧಿ ಓದಿಸ್ತಾ ಇದ್ದೇನೆ, ದಯವಿಟ್ಟು ಅನುಸರಿಸಿ ಅಂತ ನಾ ಹೇಳ್ತೇನೆ. ಹೇಳಿದಾಗ ತಾವು ಅನುಸರಿಸಬಹುದು. 5.5 ವರ್ಷಗಳ ಕಾಲ ಅಧ್ಯಯನ ಹಾಗೂ ಕುಶಲ ಕಲೆಯನ್ನು ಕಲಿತಂಥ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಈಗ ಪದವಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಪದವಿಯನ್ನು ಸಂಪೂರ್ಣಗೊಳಿಸಿ ನೀವು ಈ ಸಮಾಜಕ್ಕೆ, ಈ ಸಮಾಜದ ಒಳಗೆ ಪ್ರವೇಶವನ್ನು ಮಾಡಿ ನೀವು ನಿಮ್ಮ ಚಿಕಿತ್ಸಾ ವೈದ್ಯಕೀಯವನ್ನು ಆರಂಭಿಸಬಹುದು ಎನ್ನುವ ಒಂದು ಅಧಿಕೃತ ವಿದ್ಯಮಾನ ಈಗ ಕೆಲವು ನಿಮಿಷಗಳಲ್ಲಿ ನಡೆಯಲಿದೆ. ಭಾವಿ ಪದವೀಧರರಿಗೆ ಕೆಲವು ಸೂಚನೆಗಳು. ನಿಮ್ಮ ಶಿರಸ್ಥಾನದಲ್ಲಿ ಇರ್ತಕ್ಕಂಥ ಈ ಕುಚ್ಚು ಏನಿದೆ, ಇದು ನಿಮ್ಮ ಬಲಗಡೆ ಇರಬೇಕು. ದಯವಿಟ್ಟು ಬದಲಾಯಿಸಿಕೊಳ್ಳಿ ಎಲ್ಲರೂ. ಈ ಕುಚ್ಚು ನಿಮ್ಮ ಬಲಕ್ಕೆ ಬರಬೇಕು. ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರು ತಮ್ಮ ಕುಚ್ಚನ್ನ ಎಡಭಾಗಕ್ಕೆ ಬರುವ ಹಾಗೆ ಧರಿಸಬೇಕು. ಪ್ರತಿಜ್ಞಾ ವಿಧಿ ಪೂರ್ಣಗೊಂಡ ನಂತರ ವೈದ್ಯರು ಬಲಗಡೆ ಇರ್ತಕ್ಕಂಥ ಕುಚ್ಚನ್ನ ಎಡಗಡೆಗೆ ವರ್ಗಾಯಿಸಬೇಕಾಗುತ್ತೆ. ಆದರೆ ವಿಧಿಯನ್ನು ಸ್ವೀಕರಿಸೋದಕ್ಕೆ ಮೊದಲು ಅದು ಬಲಗಡೆ ಇರಬೇಕು. ನಿಮ್ಮ ಎಡಗೈಯಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವಂತ ಸುರಳಿ ಇದೆ, ದಯವಿಟ್ಟು ಎಡಗೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಲಗೈಯನ್ನ ಮುಂದಕ್ಕೆ ಈ ರೀತಿ ಚಾಚಿ. ನಾನು ವಿಧಿಯನ್ನ ಬೋಧಿಸ್ತಾ ಇದ್ದಾಗೆ ನೀವು ಅನುಸರಿಸಬೇಕು. ಮೊದಲನೇ ಸಾಲಿನಲ್ಲಿ ಒಂದು ವಿಶೇಷ ಸೂಚನೆ ಇದೆ. ಅಹಂ ಸೋಮೇಶ್ವರ ಮಯಾ ಜೀವನಂ ನಿರಂತರಂ ಜನಸೇವಾಂ, ಹೀಗೆ ಮುಂದುವರಿಯುತ್ತೆ. ಅಹಂ ಅಂತ ಹೇಳಿ ಸೋಮೇಶ್ವರ ಅಂತ ನನ್ನ ಹೆಸರನ್ನ ಹೇಳ್ಕೊಂಡೆ. ನೀವು ವಿಧಿಯನ್ನ ಸ್ವೀಕರಿಸುವಾಗ ನಿಮ್ಮ ಹೆಸರನ್ನ ಹೇಳ್ಕೋಬೇಕು. ಅಯಂ ರಾಮ, ಅಯಂ ಸೀತಾ, ನಿಮ್ಮ ಹೆಸರನ್ನ ಹೇಳಿಕೊಂಡು ಮುಂದುವರಿಸಬೇಕು. ಮೊದಲ ಸಲ ಮಾತ್ರ ಹೆಸರನ್ನ ಹೇಳಿದ್ರೆ ಸಾಕು, ಮತ್ತೆ ಮತ್ತೆ ಹೇಳುವ ಅಗತ್ಯ ಇಲ್ಲ. ಈಗ ವಿಧಿಯನ್ನ ಬೋಧಿಸ್ತಾ ಇದ್ದೇನೆ, ದಯವಿಟ್ಟು ಕೈಗಳನ್ನ ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಅಹಂ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಮಯಾ ಜೀವನಂ ನಿರಂತರಂ ಜನಸೇವಾಂ ಕರ್ತುಂ ಅಂಗೀಕರೋಮಿ. ಅಹಂ ಮಮ ವೃತ್ತಿಂ ನಿರ್ವಂಚನೇನ ಚ ಕರೋಮಿ. ಅಹಂ ಮಮ ಗುರೂಣಾಂ ಆದರಂ ಕೃತಜ್ಞತಾಂ ಚ ಅರ್ಪಯಿತುಂ ಸಿದ್ಧಃ ಅಸ್ಮಿ. ರೋಗಿಣಾಂ ಆರೋಗ್ಯಮೇವ ಮಮ ಪ್ರಥಮ ಧ್ಯೇಯಃ. ಮಮ ಸಹೋದ್ಯೋಗಿನಃ ಮಮ ಭ್ರಾತಾರಃ. ಅಹಂ ಮಮ
ಕರ್ತವ್ಯಂ ಮತಭೇದಂ ನ ಗಣಯಿಷ್ಯಾಮಿ ಅಹಂ ಏತೇಷಾಂ ಪ್ರಮಾಣಾನ್ ಸ್ವತಂತ್ರೇಣ ಆತ್ಮಗೌರವೇಣ ಚ ಅಹಂ ವೈದ್ಯಕೀಯಶಾಸ್ತ್ರಸ್ಯ ಮರ್ಮ ತತ್ಪರತಾಂ ಅಂಗೀಕರೋಮಿ. ದಯವಿಟ್ಟು ನಿಮ್ಮ ಕೈಗಳನ್ನು ಕೆಳಗಿಳಿಸಿ ಎಲ್ಲರೂ ಚಪ್ಪಾಳೆ ಹೊಡಿರಿ. ವಿಷ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ನೀವು ಅಧಿಕೃತ ವೈದ್ಯರಾಗಿದ್ದೀರಿ. ಅಧಿಕೃತ ಆಯುರ್ವೇದ ವೈದ್ಯರಾಗಿರುವ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಬಾಳು ಬಂಗಾರವಾಗಲಿ ಅಂತ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.